100% ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ರಿಲೀಸ್ ಆದರೆ. ಬರ್ದಿಟ್ಟು ಕೇಳಿ ದರ್ಶನ್ ಅವರು ಅಲ್ಲಿಂದ ಆಚೆಗೆ, ದಯವಿಟ್ಟು ಹೇಳ್ತೀನಿ ಕೇಳಿ, ಅಲ್ಲಿಂದ ಆಚೆಗೆ ತುಂಬ ಜನ ನನಗೆಲ್ಲ ಗೊತ್ತಿರೋರೆಲ್ಲ ಹೇಳ್ತಾರೆ ಕಷ್ಟ, ಬರೋದೇ ಕಷ್ಟ, ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ನಂಗೆ ಅದು ನಂಗೆ ಗೊತ್ತಿಲ್ಲ. ಆದರೂ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಅವರು 2023 ಮೇಲೆ ಪಕ್ಕ ರಾಜಕಾರಣಿ ಆಗ್ತಾರೆ. ಇಲ್ಲಿ ತುಂಬ ಜನ ಹೀರೋಗಳು ಈ ನಡುವೆ ನಾನು ಹೀರೋ ಆಗಬೇಕು ಅಂತ ಬಂದಿದ್ದಾರೆ, ರಾಜಕಾರಣಿ ಆಗಬೇಕು ಅಂತ. ಯಾವುದು ಕಾರಣಕ್ಕೂ ಆಗಲ್ಲ. ದರ್ಶನ್ ಅವ್ರಿಗೆ ಜ್ಞಾನೋದಯ ಆಗಿ ರಾಜಕೀಯಕ್ಕೆ ಬರಬೇಕು. ಅವ್ರು 100% ರಾಜಕೀಯಕ್ಕೆ ಬಂದರೆ ತುಂಬ ಒಳ್ಳೇದು. ಇವತ್ತಿನ ಕಾಲದಲ್ಲಿ ನೇಮ್ ಜೊತೆಗೆ ಪವರ್ ಬೇಕು. ನೇಮ್ ಒಂದೇ ಸಕ್ಸಸ್ ಆಗಲ್ಲ. ದರ್ಶನ್ ಅವರು ಪಕ್ಕ ಸಿಎಂ ಆಗ್ತಾರೆ ಹಂಗಾದ್ರೆ. ಸಿಎಂ ಬೇಕಲ್ಲ, ಪವರ್ ಬೇಕು. ನಮ್ಗೆ ಯಾಕೆ ಬೇಕು, ನಮ್ಗೆ ಯಾಕೆ ಬೇಕು ಅಂತಾರಲ್ಲ, ಅಂಬರೀಶ್ ಅವ್ರು ಹೇಳ್ತಾರೆ ಪಾಪ, ನಿಮ್ಗೆ ಯಾಕಲ್ಲ ಬೇಕು ಆ ಥರ ರಾಜಕಾರಣಿ ಆಗ್ತಾರೆ ಅಂತ ಹೇಳೋಣ. ಗೆಲ್ಲಿ ಬಹಳ ವಿಶೇಷ. ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಈಜೆ ಸಿ ಎಂ ಆಗಿ ಯಾರು ಆಗಲ್ಲ. ಅವ್ರು ಸಖತ್ ಈಜಾಗಿದ್ದಾರೆ.